ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಮಾರ್ನಿಂಗಿಂದನೇ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೈಸ್ ಇತ್ತು, ತಿಂಡಿಗೆ ರೈಸನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನೇ ಕಲಿಸ್ಕೊಂಡು ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಅದಕ್ಕೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಡಲೆನ ಹಾಕ್ಕೊತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು, ಹಸಿಮೆಣ್ಸಿಕಾಯಿ ಬೇಕಿದ್ರೆ ಹಸಿಮೆಣ್ಸಿಕಾಯಿನ ಹಾಕ್ಕೊಬೇಕಾಗುತ್ತೆ, ಇಲ್ಲ ಅಂದರೆ ಖಾರ ಪುಡಿನೂ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕಿಲ್ಲ. ರುಬ್ಬಿ ಆದಮೇಲೆ ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಆಡಿಸ್ಕೊತೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ರುಬ್ಕೊಂಡು ಆದಮೇಲೆ ನಾನು ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಒಂದು ರೌಂಡು ರುಬ್ಕೊತಾ ಇದ್ದೀನಿ. ತಿಂಡಿ ಎಲ್ಲ ಆದಮೇಲೆ ನಾನು ನನ್ನ ಮಾರ್ನಿಂಗ್ ಬೇರೆ ಕೆಲಸಗಳು, ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು. ಬಟ್ಟೆನ ತೊಳೆಯೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಪಾತ್ರೆನ ಒಂದು ತೊಳ್ಕೊಂಡು ನನ್ನ ಮಗಳನ್ನ ರೆಡಿ ಮಾಡಿಕೊಂಡೆ. ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಬರೋಣ ಅಂತ ಹೇಳ್ಬಿಟ್ಟು ಅವಳಿಗೆ ತಿಂಡಿ ತಿನ್ನಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅವಳನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸ್ಕೊಂಡು ಆಮೇಲೆ ಬಟ್ಟೆ ತೊಳೆದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳನ್ನ ರೆಡಿ ಮಾಡಿಕೊಂಡು ತಿಂಡಿನ ತಿನ್ನಿಸ್ಕೊಂಡು ಕರ್ಕೊಂಡು ಹೊರಟೆ. ನಾನು ಅವಳಿಗೆ ಒಂದು ಬ್ಯಾಗ್ನ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಆದರೆ ತೊಗೊಳಕ್ಕಾಗಿರಲಿಲ್ಲ, ಸಿಟಿಗೆ ಹೋಗಿಲ್ಲ ನಾವು. ಒಂದು ಬಾಟಲು ಮತ್ತು ಕರ್ಚೀಫ್ನ ಅವಳ ಜೊತೆಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ತುಂಬ ಖುಷಿಯಿಂದ ಹೊರಟ್ಲು. ಹೋಗೋವರೆಗೂ ತುಂಬ ಖುಷಿಯಿಂದ ಹೊರಡ್ತಾಳೆ, ಬಟ್ ಅಲ್ಲಿ ಕೂರೋದಿಲ್ಲ. ಅಲ್ಲಿ ನಾನು ಜೊತೇಲಿ ಕೂತ್ಕೊಳ್ಳಿ ಅಂತ ಹಠ ಮಾಡ್ತಾಳೆ. ಅಂಗನವಾಡಿಯಲ್ಲಿ ಬಿಟ್ಟು ಬಂದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸೊಪ್ಪಿತ್ತು. ಇವಾಗ ತೊಗರಿಕಾಳು ಸೀಸನ್ ಅಲ್ವಾ, ತೊಗರಿಕಾಳು ಮತ್ತು ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ಹಣ್ಣಾಗಿರ್ಬೋದು, ಕಾಳಾಗಿರ್ಬೋದು, ಯಾವ ಸೀಸನಲ್ಲಿ ಸಿಗುತ್ತೆ ಆ ಸೀಸನಲ್ಲಿ ನಾವು ಮಾಡ್ಕೊಂಡು ತಿಂದುಬಿಡಬೇಕು. ತೊಗರಿಕಾಳನ್ನ ಸುಳ್ಕೊಂಡು ಸೊಪ್ಪನ್ನ ಸೋಯಿಸ್ಕೊಂಡು ಸಾಂಬಾರು ಮಾಡೋ ಅಷ್ಟರೊಳಗಡೆ ಲೇಟೇ ಆಗೋಯಿತು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೇನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಸಾಂಬಾರನ್ನ ರೆಡಿ ಆಗ್ತಿದ್ದಂಗೆ ಸೊಪ್ಪಿಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲೆ ಕಾಯೋದಕ್ಕೆ ಅಂತ ಹಿಡ್ಕೊಂಡೆ. ಅದು ಬಿಸಿಯಾದ ನಂತರ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿಗಿಂತ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಒಂದು ಈರುಳ್ಳಿನ. ಜಾಸ್ತಿ ಸೊಪ್ಪೇನಿರಲಿಲ್ಲ, ಸ್ವಲ್ಪ ಇತ್ತು. ಅದನ್ನು ಅಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋಣ, ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಈರುಳ್ಳಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಒಗ್ಗರಣೆಗೆಲ್ಲ ತೆಂಗಿನಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಇದೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿಯಲ್ಲಿ ನೀರಿನಂಶ ಇರುವಂಥದ್ದು ಸ್ವಲ್ಪ ಸಿಹಿವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವು ಏನು ಸೊಪ್ಪನ್ನ ಸೋರಿಸಿ ಅದರ ರಸನ ಹಿಂಡಿ ಇಟ್ಕೊಂಡಿರ್ತೀವಿ ಅದನ್ನು ನಾವಿಲ್ಲಿ ಹಾಕ್ಕೊಬೇಕಾಗುತ್ತೆ. ನೀವಿಲ್ಲಿ ಸೊಪ್ಪು ಕಾಳು ಬೇಯಬೇಕಾದ್ರೇ ಏನಾದ್ರೂ ಸ್ವಲ್ಪ ಉಪ್ಪನ್ನ ಏನಾದರೂ ಹಾಕ್ಕೊಂಡಿದ್ರೆ ಈ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ಸೊಪ್ಪು ಮತ್ತು ಕಾಳಿಗೆಲ್ಲ ಉಪ್ಪು ಹತ್ತಿರುತ್ತೆ, ಒಗ್ಗರಣೆಗೆ ಮಾತ್ರ ಸ್ವಲ್ಪ ಹಾಕಬೇಕಾಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು, ಅಂದರೆ ಉಪ್ಪೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹತ್ತಿದ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹುರ್ಕೊಬೇಕಾದ್ರೆ ಯಾವತ್ತೂ ಕಡಿಮೆ ಉರಿಯಲ್ಲಿನೇ ನೀವು ಹುರ್ಕೊಬೇಕಾಗುತ್ತೆ. ಯಾಕೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಮತ್ತು ಕಡಿಮೆ ಹುರಿಯಲ್ಲಿಟ್ಟು ನೀವು ಹುರ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಹೊತ್ತೋದ್ರೆ ಯಾವುದೇ ಅಡುಗೆ ಆದ್ರೂ ಅಷ್ಟೇ ಟೇಸ್ಟ್ ಇರೋದಿಲ್ಲ. ಇವಾಗ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಪಲ್ಯ ಎಲ್ಲ ಮಾಡಿಟ್ಟು ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ನಾನಿಲ್ಲಿ ಸೊಪ್ಪಿನ ಸಾಂಬಾರು ಜೊತೆಗೆ ಮುದ್ದೆ ಇಲ್ಲ ಅಂದರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮುದ್ದೆನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು, ಮುದ್ದೆ ಮತ್ತು ಸೊಪ್ಪು ಕಾಳು ಒಗ್ಗರಣೆ. ವಾವ್, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಕಾಳು ಬಸ್ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ತುಂಬಾ ಚೆನ್ನಾಗಿತ್ತು. ನಾನು ಊಟ ಮಾಡಿಕೊಂಡು ಅವಳಿಗೂ ಸ್ವಲ್ಪ ಊಟ ತಿನ್ನಿಸಿ ಅವಳನ್ನ ಮಲಗಿಸ್ಬಿಟ್ಟೆ. ನನಗಿನ್ನ ಬೇರೆ ಕೆಲಸಗಳಿತ್ತು, ಬಟ್ಟೆ ವಾಶ್ ಮಾಡೋದು. ನನಗೆ ಕೆಲಸಗಳಲ್ಲಿ ಕಷ್ಟವಾದ ಕೆಲಸ ಅಂತಂದರೆ ಬಟ್ಟೆ ವಾಶ್ ಮಾಡೋದು. ಅದೊಂದು ಬಿಟ್ಟು ಇನ್ನೆಲ್ಲ ಕೆಲಸಗಳನ್ನೂ ಮಾಡ್ತೀನಿ. ಅದಕ್ಕಾಗಿ ನಾನು ಯಾವ ಕೆಲಸ ಪೆಂಡಿಂಗ್ ಇಟ್ಟರು ಬಟ್ಟೆ ವಾಶ್ ಮಾಡೋದನ್ನ ಪೆಂಡಿಂಗ್ ಇಡೋದಿಲ್ಲ. ಅವತ್ತಿನ ಬಟ್ಟೆನ ಅವತ್ತೇ ವಾಶ್ ಮಾಡ್ಕೊತೀನಿ. ಆದರೂ ಏನು ಮಾಡೋದು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ. ಬಟ್ಟೆ ವಾಶ್ ಮಾಡೋ ಅಷ್ಟರೊಳಗಡೆ ನನ್ನ ಮಗಳು ಹೇಳ್ತಿದ್ಲು, ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಅಂತ ಮಾಡಿಕೊಟ್ಟು ಅವಳನ್ನ ಹೊರಗಡೆ ಆಟ ಆಡ್ಸೋದಕ್ಕೆ ಅಂತ ಕರ್ಕೊಂಬಂದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಅಥವಾ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.